ಕ್ಲೋಸ್ ಮಾಡ್ರಿ ಅದು. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ನೀರು ಬಿಡಕ್ಕೆ ಆದೇಶ ಮಾಡಿದೆ. ನಾನು ಈಗ ತಾನೇ ಆ ಸುದ್ದಿ ಓದಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡ್ಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಡುತ್ತೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದ್ರ ಮೇಲೆ ಆಧಾರದಿಂದ ನಿಮಗೆ ಈಗ ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದ್ರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ತರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನ್ ತೀರ್ಮಾನ ಕೊಡ್ತಾರೆ ನಾವು ಬದ್ಧವಾಗಿರ್ಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಮ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನ್ ನೀರು ಕೊಡ್ಬೇಕು ಅದು ಕೊಡ್ಬೇಕಾಗತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಅದೇ ಅಂತಿಮ ಆಗುತ್ತೆ. ಅಲ್ಲ, ಈಗ ನೀರಿಲ್ಲ ಅನ್ನುವಂಥದ್ದನ್ನ ಸ್ವಲ್ಪ ವಾದಿಸಿದ್ರೆ ಆವಾಗ ರೈತರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಳೆನೂ ಕೂಡ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಇದು ಕೋರ್ಟ್ ಅಲ್ಲಿ ವಾದ ಮಾಡುವಂತದ್ದಲ್ಲ. ಇದಾಗ್ಲೇ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮಂಡಳಿ ರಚನೆ ಆಗಿದೆ. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಕೈ ಕಟ್ಟಿರುತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ನೀರಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಂಡು ಅದನ್ನೆಲ್ಲ ಮನವರಿಕೆ ಮಾಡ್ಕೊಟ್ಟಿರ್ತಾರೆ. ಅವರ ಈ ಒಂದು ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚೆ ಎರಡೂ ರಾಜ್ಯದ ಪ್ರತಿನಿಧಿಗಳನ್ನ ಮತ್ತೆ ನಮ್ಮ ಅಧಿಕಾರಿಗಳನ್ನೆಲ್ಲ ಎಕ್ಸ್ಪರ್ಟ್ಗಳನ್ನ ಪರಿಣಿತರನ್ನ ಅವ್ರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲರದ್ದು ವಾದಗಳನ್ನ ಆಲಿಸಿನೇ ಒಂದು ತೀರ್ಮಾನಕ್ಕೆ ಬಂದರು. ನೀವೇನಾದ್ರೂ ಈ ಬಗ್ಗೆ ಚರ್ಚೆ ಮಾಡುವಂಥದ್ದು? ನಾನೇನು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಸೊ ಕಾವೇರಿ ಪ್ರಾಧಿಕಾರ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಭದ್ರ ಆಗಿರ್ಲೇಬೇಕಾಗುತ್ತೆ ಸರ್ಕಾರ. ಮುಖ್ಯಮಂತ್ರಿಗಳು ಇದಕ್ಕೆ ಏನ್ ರೆಸ್ಪಾಂಡ್ ಮಾಡ್ತಾರೆ. ಪ್ರಗತಿ ಪರಿಶೀಲನೆ ಮಾಡಿದ್ರು. ನಾನು ಇವತ್ತು ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಬರುತ್ತೆ. ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಮಾಡಿದೆ. ಸೊ ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೇಕಾದಷ್ಟು ಕಾಮಗಾರಿಗಳು ನಡೀತಾ ಇದೆ. ಕೆಲವು ವರ್ಕ್ಗಳು ನಿಗದಿತ ಸಮಯದಲ್ಲಿ ಮುಗಿದಿಲ್ಲ, ಬಹಳ ವಿಳಂಬ ಆಗಿದೆ. ಸೊ ಅದನ್ನ ವಿಳಂಬ ಮಾಡಬೇಡಿ, ಈಗ ಒಂದು ಟೈಮ್ ಲಿಮಿಟ್ ಕೊಟ್ಟು ಆ ಟೈಮ್ ಲಿಮಿಟ್ನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ದೇನೆ. ಮತ್ತೆ ನಗರನ ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ದೇನೆ. ಮತ್ತೆ UCF ಫಂಡ್ನಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಪ್ರಪೋಸಲ್ ಕೊಡಬೇಕು ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೇನೆ. ಮತ್ತೆ ಈ ಕುಡಿಯೋ ನೀರಿನ ಸಮಸ್ಯೆ ಈಗ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಎದುರಾಗಿರೋ ಸಮಸ್ಯೆಗಳು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಹಾಗಾಗಿ ಹಲವಾರು ವಿಷಯಗಳು ಸಭೆಯಲ್ಲಿ ಬಂದಿದೆ. ನಗರೋತ್ಥಾನ ಯೋಜನೆ 100 ಕೋಟಿ ರೂಪಾಯಿ ಪ್ರತಿಯೊಂದು ಮಹಾನಗರ ಪಾಲಿಕೆ ಕೊಡುವಂತ ಯೋಜನೆ ಕಳೆದ 6 ತಿಂಗಳಲ್ಲಿ 2 ವರ್ಷ ಆಯ್ತು ಪಾಲಿಕೆಗಳಿಗೆ ಅನುದಾನನೇ ಬರ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಇಲ್ಲ, ವಿಶೇಷ ಅನುದಾನ ಅಂತ ಹೇಳಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದಿಂದ ಹಿಂದೆ ಅನುದಾನ ಕೊಟ್ಟಿದ್ರಂತೆ. ಸೊ ಅನುದಾನ ಈ ಬಾರಿ ಬಂದಿಲ್ಲ, ಅದನ್ನ ಕೊಡಿಸ್ಕೊಡಿ ಅಂತ ಹೇಳಿ ನಮ್ಮ ಶಾಸಕರು ಕೂಡ ಕೇಳಿದ್ರು. ಸೊ ಖಂಡಿತ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಕೊಡೋದಕ್ಕೆ ಸಾಧ್ಯತೆ ಕೊಡಿಸ್ಕೊಡೋಣ. ಬೆಳಗ್ಗೆ ಕನ್ನಡ ಪರ ಹೋರಾಟಗಾರರು ಭೇಟಿಯಾಗಿತ್ತು. ನಿರ್ಣಯ ಮಾಡಿ ನಾವು ಸರ್ಕಾರದಿಂದ ಒಂದು ವರದಿ ಬರಬೇಕಿದೆ, ವಿಳಂಬ ಆಗ್ತದೆ. ಇದು ಪಾಲಿಕೆನಲ್ಲಿ ಒಂದು ಗೊತ್ತುವಳಿ ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಈ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅಂತೇಳಿ. ಆದರೆ ಮೇಯರ್ ಅದನ್ನ ಪಾಸ್ ಮಾಡದೆ ಏನು ಮಾಡಿದ್ದಾರೆ, ಅದಕ್ಕೆ ಕಾನೂನು ಅಭಿಪ್ರಾಯ ಅಂತ ಹೇಳಿ ನಮ್ಮ ಇಲಾಖೆಗೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಮತ್ತೆ DC ಹೋಗಿ DC ಮತ್ತೆ ವಾಪಸ್ ನಮ್ಮ ಇಲಾಖೆ ಸೆಕ್ರೆಟರಿಗೆ ಬಂದಿದೆ. ಅವರು ಅದನ್ನ ಕಾನೂನು ಅಭಿಪ್ರಾಯಕ್ಕೆ ಅಂತೇಳಿ ಕಾನೂನು ಇಲಾಖೆಗೆ ಕಳಿಸಿದ್ರು. ನಮ್ಮ ಇಲಾಖೆಗೆ ಬಂದಿದ್ದು ಕಳೆದ ತಿಂಗಳು 11ನೇ ತಾರೀಕು. ನನಗಿನ್ನೂ ಆಗ್ತಾನೆ ಹೊಸದಾಗಿ ಸಚಿವನಾಗಿದ್ದೆ. ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಮತ್ತು ಅದಾದ್ಮೇಲೆ ಈಗ ಕಾನೂನು ಅಭಿಪ್ರಾಯ ತೆಗೆದುಕೊಂಡು ಈಗ 21ನೇ ತಾರೀಕಿಗೆ ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಬಂದಿದೆ. ಅದರ ಮಧ್ಯದಲ್ಲಿ ನಾಗಮೋಹನ್ ದಾಸ್ ಅವರು ಕರ್ನಾಟಕ ಗಡಿ ಪ್ರದೇಶ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರು, ಅವರು ಕೂಡ ಇದಕ್ಕೆ ಯಾವುದೇ ಒಂದು ಲೀಗಲ್ ಹರ್ಡ್ ಇಲ್ಲ, ಕಾನೂನು ತೊಡಕಿಲ್ಲ ಅಂತ ಹೇಳಿ ಅವರು ಕೂಡ ಅಭಿಪ್ರಾಯಗಳನ್ನ ನಮ್ಮ ಚೀಫ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಸೊ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅನ್ನೋದ್ರೊಳಗೆ ಯಾವುದೇ ಎರಡು ಮಾತಿಲ್ಲ, ಅದು ನಿರ್ವಿವಾದ.
ಮತ್ತೆ ಅದಕ್ಕೆ ನಾವು ಯಾವತ್ತೂ ಕೂಡ ಬದ್ಧರಾಗಿದ್ದೇವೆ. ಬೇರೆ ಬೇರೆ ಕರ್ನಾಟಕ ಸರ್ಕಾರಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ವಿಧಾನ ಸಭೆಯಲ್ಲೂ ಕೂಡ ನಾವು ಮಹಾಜನ್ ವರದಿಯನ್ನ ಸಂಪೂರ್ಣವಾಗಿ ಅಂಗೀಕಾರ ಮಾಡ್ತೀವಿ. ಮತ್ತು ಮಹಾಜನ್ ವರದಿ ಬೆಳಗಾವಿ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು ಅಂತ ಹೇಳಿ ವರದಿ ಕೊಟ್ಟಿದೆ. ಅದನ್ನ ನಾವು ಸಂಪೂರ್ಣವಾಗಿ ಒಪ್ಕೋತೀವಿ ಅಂತ ಕೂಡ ಹೇಳಿದ್ದೇವೆ. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಪಾಸ್ ಮಾಡಿರುವಂತ ಗೊತ್ತುವಳಿ ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಒಪಿನಿಯನ್ ಕೊಡ್ಬೇಕಾಗಿದೆ. ಕಾನೂನು ಇಲಾಖೆಯಿಂದ ಒಂದು ಅಭಿಪ್ರಾಯ ಬಂದಿದೆ. ನಾವು ಅದನ್ನ ಪರಿಶೀಲನೆ ಮಾಡಿ ಪಾಲಿಕೆಯಲ್ಲಿ ಆ ರೆಸಲ್ಯೂಷನ್ ಪಾಸ್ ಆಗೋದಕ್ಕೆ ಪೂರಕವಾದಂತ ಅಭಿಪ್ರಾಯ ಬರೋಂಗೆ ನಾವು ಮೀಟಿಂಗ್ ಮಾಡಿ ಅದನ್ನ ಮಾಡ್ತೇವೆ. ಗೊತ್ತುವಳಿ ಸ್ವೀಕಾರ ಮಾಡ್ತಿದ್ರೆ ಮಾಡ್ಲಿಕ್ಕೆ ಅದನ್ನು ಕೂಡ ಕನ್ನಡ ಸಂಘಟನೆಯವರು ಬೇಡಿಕೆ ಇಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಗೊತ್ತುವಳಿ ಪಾಸ್ ಮಾಡ್ಲಾ ಅಂತಂದ್ರೆ ಸೂಪರ್ ಸೀಡ್ ಮಾಡಿ ಅಂತ ಹೇಳಿ. ನಾವು ಮೊದಲು ಕಾನೂನು ಅಭಿಪ್ರಾಯ ಕೊಡೋಣ, ಪಾಲಿಕೆಯಿಂದ ನೀವು ಗೊತ್ತುವಳಿ ಪಾಸ್ ಮಾಡ್ಬೋದು ಅಂತ ಹೇಳಿ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಆಧಾರದ ಮುಂದಿನ ಕ್ರಮ ಬಗ್ಗೆ ವಿಷಯ. ಈಗ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿರ್ಬೋದು ಮತ್ತು ನಗರೋತ್ಥಾನದಲ್ಲಿ ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಿದೆ. ಆದ್ರೆ ಈ ಕೇಬಲ್ ಮತ್ತೆ ವಾಟರ್ ಎಲ್ಲ ರಸ್ತೆಗಳನ್ನು ಹಾಳು ಮಾಡಿದ್ದಾರೆ. ಎಲ್ಲಾ ನಗರ ಪ್ರದೇಶದಲ್ಲೂ ಇದು ವ್ಯಾಪ್ತಿ ಇದೆ. LNT ಬಗ್ಗೆ ಬಹಳ ಕಂಪ್ಲೇಂಟ್ ಇದೆ. LNT ಮೇಲೆ ಏನಾದ್ರು ಕ್ರಮ ಕೈಗೊಳ್ತೀರಾ? ಈಗ LNT ಅವರು ಬೆಳಗಾವಿ ನಗರಕ್ಕೆ 24/7 ವಾಟರ್ ಸಪ್ಲೈ ಕೊಡುವಂತ ಒಂದು ಕಾಮಗಾರಿನ ಮಾಡ್ತಾ ಇದ್ದಾರೆ. ಆ ಒಂದು ಕಾಮಗಾರಿ ಅಡಿಯಲ್ಲಿ ಅವರು ಕೆಲವು ಕಡೆ ರಸ್ತೆಗಳನ್ನ ಅಗ್ದಿದ್ದಾರೆ. ರಸ್ತೆಗಳನ್ನು ಅಗ್ದಿದ್ರೆ ಮತ್ತೆ ಅದನ್ನ ರೆಸ್ಟೋರ್ ಮಾಡೋದು, ಆ ರಸ್ತೆಗಳನ್ನ ಮುಚ್ಚಾಕಿ ಮತ್ತೆ ಸಂಚಾರ ಸುಗಮವಾಗಿ ಮಾಡುವಂಥದ್ದು ಅದು ಅವ್ರದೇ ಜವಾಬ್ದಾರಿ. ಯಾಕೆ ಅಂತಂದ್ರೆ ಆ ಕಾಮಗಾರಿಗಳನ್ನ ರೂಪಿಸ್ಬೇಕಾದ್ರೇನೆ ರೋಡ್ಗಳನ್ನ ಮತ್ತೆ ಮುಚ್ಚಬೇಕು ಅನ್ನೋದಕ್ಕೋಸ್ಕರ ಅದಕ್ಕೂ ಕೂಡ ದುಡ್ಡು ಸೇರಿಸೇ ಅದನ್ನ ರೂಪಿಸಿರ್ತೀವಿ ಕಾಮಗಾರಿನಿ. ಸೊ ಹಾಗಾಗಿ ಅದು ಅವ್ರ ಜವಾಬ್ದಾರಿ. ಸೊ ಅದು ಕೂಡ ಚರ್ಚೆಗೆ ಬಂತು. ನಾನು ಕಮಿಷನರ್ಗೆ ಹೇಳಿದ್ದೇನೆ, LNT ಅವ್ರಿಗೂ ಎಲ್ಲೆಲ್ಲಿ ರೋಡ್ಗಳನ್ನ ಅಗದು ಕೆಲಸ ಆದ್ರೂ ಕೂಡ ಆಗದಂಗೆ ಬಿಟ್ಟಿದ್ದಾರೆ ಅಂತ ಕಡೆಲ್ಲ ಅವರೇ ಮುಚ್ಚಿಸ್ಬೇಕು, ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿದ್ರು. ಈ ಬೆಳಗಾವಿ ಮಹಾನಗರದಲ್ಲಿ ಬಹಳಷ್ಟು ಸಾವಿರಾರು ಅಕ್ರಮ ಮನೆಗಳಿವೆ. ಅಕ್ರಮ ಸಕ್ರಮ ಮಾಡ್ಬೇಕನ್ನುವಂಥದ್ದು. ಈಗ ವಿದ್ಯುತ್ ಕನೆಕ್ಷನ್ ಕೂಡ ಕೊಡ್ಲಿಕ್ಕೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗ ನಮ್ಮ ಸರ್ಕಾರನೇ ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿಗಳು ಬಂದಾಗ 2400 ಸ್ಕ್ವೇರ್ ಫೀಟ್ 2400 ಚದರ ಇರುವಂತಹ ವಿಸ್ತೀರ್ಣ ಇರುವಂತಹ ಸೈಟ್ಗಳ ನಿವೇಶನಗಳಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ಗಳಿಗೆ ಸಕ್ರಮ ಮಾಡಿ ಅದಕ್ಕೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೊ ಅದನ್ನ ಮಾಡ್ತಾರೆ. ಬಟ್ ಬೆಳಗಾವಿಯಲ್ಲಿ ಏನಪ್ಪಾ ಅಂತಂತಂದ್ರೆ ಎಷ್ಟೊಂದು ಜನಕ್ಕೆ ಸರಿಯಾದ ದಾಖಲೆಗಳಿಲ್ಲ. ಅವ್ರ ಹತ್ರ ಖರೀದಿ ಮಾಡಂತ ದಾಖಲೆಗಳೇ ಇಲ್ಲ. 100 ರೂಪೀಸ್ ಬಾಂಡ್ ಅಲ್ಲಿ ಏನೋ ಎಷ್ಟೊಂದು ಜನ ಮಾಡಿ ಆಗಿನ ಕಾಲದಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಸಂಪೂರ್ಣವಾದಂತಹ ಮಾಲೀಕತ್ವ ಹೊಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಸಮಸ್ಯೆ ಹೊಂದಿದೆ. ಅದಕ್ಕೆ ಏನ್ ಮಾಡ್ಬೋದು ನೋಡ್ಬೇಕಾದ್ರೆ. ಗ್ರಾಮ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆಗಳ ಗಡಿಗಳನ್ನು ಗುರುತಿಸಬೇಕಾಗಿತ್ತು ಸರ್. ಅದನ್ನು ಮಹಾನಗರ ಪಾಲಿಕೆಯಿಂದ ಆಗ್ತಾ ಇಲ್ಲ. ಅಲ್ಲೂ ತೆರಿಗೆ ಕಟ್ತಾ ಇದಾರೆ, ಇಲ್ಲೂ ತೆರಿಗೆ ಕಟ್ತಾ ಇದಾರೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಸ್ಪಷ್ಟತೆ ಇಲ್ಲ ಅಂತ. ಹೌದು, ಈ ಸಮಸ್ಯೆನ ಗಮನಕ್ಕೆ ಯಾರು ತಂದಿಲ್ಲ. ಸೊ ಹಾಗಾಗಿ ಇದು ಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ. ಖಂಡಿತ ಈಗ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ವಿಷಯದ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಹೇಳಿದ್ದೀನಿ. ಕಂದಾಯ ಇಲಾಖೆಯಲ್ಲಿ ಈ ಖಾತಾ ಬಿ ಖಾತಾ ಜನರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಸಾರ್ವಜನಿಕರು ಯಾರೇ ಹೋಗಿ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಏಜೆಂಟ್ ಮೂಲಕ ಬಂದ್ರೆ ಮಾತ್ರ, ದುಡ್ಡು ಕೊಟ್ಟರೆ ಮಾತ್ರ ಅದು ಆಗುವಂತದ್ದು ಪರಿಸ್ಥಿತಿ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ. ಈ ವಿಷಯನೂ ಕೆಲವು ನನ್ನ ಗಮನಕ್ಕೆ ತಂದಿದ್ರು ಸಾರ್ವಜನಿಕರು. ಸೊ ಹಾಗಾಗಿ ಇದನ್ನು ಕೂಡ ನಾನು ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಹೇಳಿದ್ದೀನಿ. ಆ ರೀತಿ ಹಣ ತೆಗೆದುಕೊಂಡು ಈ ಖಾತಾ ಮಾಡ್ಕೊಡುವಂಥದ್ದು ಅಥವಾ ಈ ಖಾತಾ ಮಾಡ್ಕೊಡುವಂಥದ್ದು ಆಗಬಾರ್ದು. ಮತ್ತೆ ಸುಮಾರು 11,000ಕ್ಕೂ ಹೆಚ್ಚು ಅಪ್ಲಿಕೇಶನ್ಸು ಪಾಲಿಕೆನಲ್ಲಿ ಈ ಖಾತಾ ಮಾಡೋದಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನ 1 ವಾರದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಜನಗಳಿಗೆ ವಿನಾಕಾರಣ ಅಲಸಬಾರ್ದು ಕಚೇರಿಗಳಿಗೆ ಅಂತ ಹೇಳಿದರು. ಇಲ್ಲ, ನಮ್ಮ ಬೆಂಗಳೂರು ಹೊರಗಡೆ ಕೂಡ ಅದನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿಲ್ಲ. ಬೆಳಗಾವಿ ನಗರದಲ್ಲಿ ವಿಶ್ವ ದರ್ಜೆಯ ಒಂದು ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ಅದರ ನಿರ್ವಹಣೆ ಆಗದೆ ಅದು ಹಾಳಾಗ್ಬಿಟ್ಟಿದೆ. ಅದ್ರ ಜೊತೆಗೆ ಮಕ್ಕಳ ಏನು ಉದ್ಯಾನಗಳಿದ್ದು ಅವು ಸಂಪೂರ್ಣವಾಗಿ ಹಾಳಾಗಿವೆ ಎಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.